ಎಲ್ಲರಿಗೂ ಶುಭೋದಯಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯಲ್ಲಿ 2ನೇ ಪದ್ಯವಾಗಿರ್ತಕ್ಕಂತಹ ಸಣ್ಣ ಸಂಗತಿ ಎನ್ನುವಂತಹ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯವನ್ನು ನಾವು ಅವಲೋಕಿಸ್ತಾ ಬಂದಾಗ ಆಧುನಿಕ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟು ಸಾಕಷ್ಟು ಬದಲಾವಣೆಗಳನ್ನ ಕಂಡುಕೊಂಡಿರುವಂತದನ್ನ ನಾವು ನೋಡ್ತೀವಿ. ಹಾಗೆ ಬದಲಾವಣೆಗಳು ಆಗ್ತಾ ಆಗ್ತಾ ಹಲವಾರು ಕಾಲಘಟ್ಟಗಳಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಬೆಳೆದುಕೊಂಡು ಬಂದಿದೆ. ಯಾವ್ಯಾವುದಪ್ಪ ಅಂತಂದ್ರೆ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ. ಈ ರೀತಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಬೆಳೆದುಕೊಂಡು ಬಂತು. ಹಾಗೇನೆ ಪ್ರತಿಯೊಬ್ಬ ಕವಿನೂ ಕೂಡ ಜೀವನ ದೃಷ್ಟಿ, ಸಾಮಾಜಿಕ ಸೂಕ್ಷ್ಮತೆಗಳನ್ನ ಅರಿತುಕೊಂಡಾಗ ತಮ್ಮ ತಮ್ಮ ಅನುಭವಗಳಿಗೆ, ಕಲ್ಪನೆಗಳಿಗೆ ಧ್ವನಿ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗೇನೆ ಇಂತಹ ಕೆಲಸಗಳಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಅನ್ನುವಂಥದ್ದು ಕಾಣಿಸಿಕೊಳ್ತು. ಇಂತಹ ಹೊಸತನಕ್ಕೆ ಸಾಕ್ಷಿ ಅಂತಂದ್ರೆ ಕವನ ಎನ್ನುವಂತಹ ಒಂದು ಪ್ರಕಾರ. ಹಾಗಾದ್ರೆ ನಮ್ಮ ಸಣ್ಣ ಸಂಗತಿ ಎನ್ನುವಂತಹ ಈ ಪದ್ಯನು ಕೂಡ ಕವನದ ರೂಪದಲ್ಲಿ ರಚನೆ ಆಗಿರುವಂತಹ ಒಂದು ಪ್ರಕಾರ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಪ್ರಸ್ತುತ ಕವನವಾಗಿದೆ. ಈ ಕವನವನ್ನ ಬರೆದಿರ್ತಕ್ಕಂತಹ ಸಾಹಿತಿಯರು KS ನರಸಿಂಹಸ್ವಾಮಿ ಅವರು. ವಿದ್ಯಾರ್ಥಿಗಳೇ, KS ನರಸಿಂಹಸ್ವಾಮಿ ಅವರ ಹೆಸರನ್ನ ನೀವು ಕೇಳಿರಬಹುದಲ್ವಾ? ಯಾಕೆ ಅಂತಂದ್ರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಸುಪ್ರಸಿದ್ಧ ಕವಿ ಇವರು. ಇವರ ಹೆಸರು ಕೇಳಿದ ತಕ್ಷಣವೇ ನಮ್ಗೆ ನೆನಪಾಗುವಂತದ್ದು ಯಾವುದು? ಯಾವ ಹೆಸರು ನೆನಪಾಗುತ್ತೆ ಹೇಳ್ರಿ? ಮೈಸೂರು ಮಲ್ಲಿಗೆ ಅನ್ನುವಂಥದ್ದು. ನೋಡಿ, ಇವರು ಮೈಸೂರು ಮಲ್ಲಿಗೆಯ ಕವಿ, ಕನ್ನಡಿಗರ ಪ್ರೇಮ ಕವಿ ಇವರು. ತಮ್ಮ ಎಲ್ಲ ಕವನಗಳಲ್ಲೂ ಕೂಡ ಪ್ರೇಮ, ದಾಂಪತ್ಯದ ಬಗ್ಗೆ ಹೊಸ ಭಾಷ್ಯವನ್ನ ಬರೆದಿರ್ತಕ್ಕಂತಹ ಕವಿ KS ನರಸಿಂಹಸ್ವಾಮಿ ಅವರು. ಹಾಗೆಯೇ ಇವರ ಕವನಗಳಲ್ಲಿ ದಾಂಪತ್ಯದ ಬಗ್ಗೆ, ಪ್ರೀತಿಯ ಬಗ್ಗೆ ತುಂಬಿರುವಂತದ್ದು. ಹಾಗಾಗಿ ಇವರನ್ನ ಪ್ರೇಮ ಕವಿ ಅಂತಾನೂ ಕೂಡ ಗುರುತಿಸಿಕೊಂಡಿದ್ದಾರೆ. ಯಾರು? KS ನರಸಿಂಹಸ್ವಾಮಿ ಅವರು. ನೋಡಿ, ಇವರ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರ ಒಂದು ಕವನದಲ್ಲಿ, ಅಂದ್ರೆ ಇವರ ಕವನಗಳಲ್ಲಿ ಯಾವ ರೀತಿ ದಾಂಪತ್ಯದ ಬಗ್ಗೆ, ಪ್ರೀತಿಯ ಬಗ್ಗೆ ತುಂಬಿತ್ತು, ಪ್ರೇಮಕ್ಕೆ ಹೇಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು, ದಾಂಪತ್ಯ ಅಂದ್ರೆ ಹೇಗಿರ್ಬೇಕು ಅನ್ನುವಂಥದ್ದನ್ನ ಇವರ ಕವನಗಳಲ್ಲಿ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಅದಕ್ಕೆ ಅವರದ್ದು ಒಂದು ಕವನದ ಉದಾಹರಣೆಯನ್ನ ಕೊಡ್ತೀನಿ. ತಿಂಗಳಾಯಿತೆ ಎನ್ನುವಂತಹ ಒಂದು ಕವನ. ನೋಡಿ, ಅದರಲ್ಲಿ ಬರೀತಾರೆ KS ನರಸಿಂಹಸ್ವಾಮಿ ಅವರು, ಗಂಡ ಮತ್ತು ಹೆಂಡತಿ ತುಂಬಾ ದಾಂಪತ್ಯದಿಂದ ತುಂಬಾ ಸುಖವಾಗಿ ಜೀವನ ನಡೆಸ್ತಾ ಇರ್ತಾರೆ. ಆಗ ಒಂದು ಸರಿ ಅವಳ ಗಂಡ ಏನ್ ಮಾಡ್ತಾನೆ ಅಂತಂದ್ರೆ ತಿಂಗಳ ಮಟ್ಟಿಗೆ ಅವನು ಬೇರೆ ಊರಿಗೆ ಹೋಗ್ಬೇಕಾಗಿ ಬರುತ್ತೆ. ಇಲ್ಲಿಗೆ ಬೇರೆ ಒಂದು ಊರಿಗೆ ಒಂದು ತಿಂಗಳ ಮಟ್ಟಿಗೆ ಅವನು ಹೋಗ್ಬೇಕಾಗಿರುತ್ತೆ. ರೈಲಿನಲ್ಲಿ ಪ್ರಯಾಣ ಮಾಡ್ಬೇಕಾಗಿರುತ್ತೆ ಅವನು. ಅವತ್ತಿನ ದಿನ ಅವನು ಹೋಗ್ಬೇಕು. ರೈಲು ಪ್ರಯಾಣಕ್ಕೆ ಸಮಯ ಆಗಿದೆ, ಇನ್ನೇನು ಹೊರಡಬೇಕು. ಆದ್ರೆ ಅವನಿಗೆ ತನ್ನ ಹೆಂಡತಿಯನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗುದಿಲ್ಲ. ನೋಡಿ, ಹೆಂಡತಿಯ ಮುಖ ನೋಡ್ತಾನೆ, ಸರಿ ಬರ್ತೀನಿ ಅಂತಾನೆ. ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ, ಮತ್ತೆ ತಿರುಗಿ ಹೆಂಡತಿ ಮುಖ ನೋಡ್ತಾನೆ, ಬರ್ತೀನಿ ಅಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾನೆ, ಮತ್ತೆ ತಿರುಗಿ ಹೆಂಡತಿಯ ಮುಖ ನೋಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಸಮಯ ಕಳೆದು ಹೋಗುತ್ತೆ. ಆ ನಂತರ ಅವನು ರೈಲು ಪ್ರಯಾಣಕ್ಕೆ ಅಂತ ಹೇಳಿ ರೈಲು ನಿಲ್ದಾಣಕ್ಕೆ ಹೋದಾಗ ಅವನು ಹೊರಡಬೇಕಾಗಿರುವಂತಹ ರೈಲು ಹೋಗ್ಬಿಟ್ಟಿರುತ್ತೆ ವಿದ್ಯಾರ್ಥಿಗಳೇ. ನೋಡಿ, ಆಗ ಅವನಿಗೆ ಎಲ್ಲ ಒಂದ್ ಕಡೆ ಸಂತೋಷ. ಅವನು ಹೋಗೋದಕ್ಕಿಂತ ಮುಖ್ಯವಾಗಿ ರೈಲು ನನಗೆ ತಪ್ಪಲ್ಲ, ಮನೆಗೆ ಮರಳಿ ಹೋಗ್ಬೋದಲ್ಲ ಅಂತ ಹೇಳಿ ಅವನಿಗೆ ಸಂತೋಷ ಆಗುತ್ತೆ. ಆಗ ಸಂತೋಷದಿಂದ ಮನೆಗೆ ಮರಳಿ ಬರ್ತಾನೆ, ಬಾಗಿಲು ಬಡಿತಾನೆ. ಹೆಂಡತಿ ಬಾಗಿಲು ತೆರೀತಾಳೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಕೇಳ್ತಾಳೆ, ತಿಂಗಳಾಯ್ತಾ ಅಂತ ಕೇಳ್ತಾಳೆ. ಅಂದ್ರೆ ಅವನು ತಿಂಗಳ ಮಟ್ಟಿಗೆ ಊರಿಗೆ ಹೋಗ್ಬೇಕಿತ್ತಲ್ವಾ, ಇಷ್ಟು ಬೇಗ ಬಂದ್ಬಿಟ್ನಲ್ವಾ, ಹಾಗಾದ್ರೆ ತಿಂಗಳು ಕಳೆದು ಹೋಯ್ತಾ ಅಂತ ಹೇಳಿ ಅವ್ರು ಕೇಳ್ತಾಳೆ. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಅಂತಂದ್ರೆ,
ಕೆ.ಎಸ್. ನರಸಿಂಹಸ್ವಾಮಿ ಅವರ ಕವನಗಳಲ್ಲಿ ಪ್ರೇಮ ದಾಂಪತ್ಯಕ್ಕೆ ಹೆಚ್ಚು ಒತ್ತು ಇತ್ತು. ಯಾವ ರೀತಿ ದಾಂಪತ್ಯ ಇರಬೇಕು, ಅದರಲ್ಲಿ ಪ್ರೇಮ ಸುಖ ಸಂತೋಷಗಳು ಹೇಗೆ ತುಂಬಿರಬೇಕು ಅನ್ನುವಂತಹದನ್ನ ಅವರ ಕವನಗಳಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಸುಂದರವಾಗಿರ್ತಕ್ಕಂತಹ ಕವನಗಳನ್ನ ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಂತಹ ಪ್ರೇಮ ಕವಿಯ ಬಗ್ಗೆ, ಇಂತಹ ನವೋದಯ ಕಾಲದ ಸುಪ್ರಸಿದ್ಧ ಕವಿಯ ಬಗ್ಗೆ ನಾವು ಪರಿಚಯವನ್ನ ಮಾಡಿಕೊಳ್ಳೇಬೇಕು. ನೋಡಿ, ಹಾಗಾದ್ರೆ ಅವ್ರ ಬಗ್ಗೆ ನಾವು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಇವರ ಪೂರ್ಣ ಹೆಸರು ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ. ಏನ್ ಇವರ ಪೂರ್ಣ ಹೆಸರು? ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ. ಇವರು ಕ್ರಿಸ್ತಶಕ 26/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸುತ್ತಾರೆ. ಇವರ ತಂದೆ ಸುಬ್ಬರಾಯ, ತಾಯಿ ನಾಗಮ್ಮ, ಹಾಗೆಯೇ ಇವರ ಪತ್ನಿ ವೆಂಕಮ್ಮ. ಇವರು ಕೂಡ ದಾಂಪತ್ಯದಲ್ಲಿ ತುಂಬಾ ಅನ್ಯೋನ್ಯತೆಯಿಂದ ಜೀವನ ನಡೆಸಿರ್ತಕ್ಕಂತಹ ದಂಪತಿಗಳಾಗಿದ್ದರು. ಹಾಗೆ ಇವರು ಮೈಸೂರಿನ ಮಹಾರಾಜ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನ ಪಡ್ಕೋತಾರೆ. ಹಾಗೆಯೇ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅವರು ಪದವಿ ಶಿಕ್ಷಣವನ್ನು ಕೂಡ ಪಡೆದುಕೊಳ್ತಾರೆ. ಆ ನಂತರ ಇವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಅನಾನುಕೂಲತೆ ಇದ್ದಿದ್ದರಿಂದಾಗಿ ಅವರಿಗೆ ಆ ಸಂದರ್ಭಕ್ಕೆ ಮೈಸೂರಿನಲ್ಲಿ ಒಂದು ಸರ್ಕಾರಿ ನೌಕರಿ ಅವರಿಗೆ ಲಭಿಸುತ್ತೆ. ಮುಂದಿನ ಅವರ ಜೀವನವನ್ನು ಅವರು ಸರ್ಕಾರಿ ನೌಕರಿಯಿಂದ ನಿಭಾಯಿಸುತ್ತಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇವರ ಮೊದಲ ಕವನ ಸಂಕಲನ, ಹಾಗೆ ನಮ್ಮ ಕನ್ನಡಿಗರ ಎಲ್ಲ ಜನರ ಮನೆ ಮಾತಾಗಿರುವಂತಹ ಸುಪ್ರಸಿದ್ಧ ಗೀತೆಗಳಾಗಿ ಹೊರಹೊಮ್ಮಿರುವಂತಹ ಚಲನಚಿತ್ರವಾಗಿ ಪ್ರಕಟವಾಗಿರತಕ್ಕಂತಹ ಮೈಸೂರು ಮಲ್ಲಿಗೆ ಎನ್ನುವಂತಹ ಕವನ ಸಂಕಲನನೇ ಇವರ ಮೊದಲ ಕವನ ಸಂಕಲನ. 1942ರಲ್ಲಿ ಇದು ಪ್ರಕಟಗೊಳ್ಳುತ್ತೆ. ನೋಡಿ, 26 ಬಾರಿ ಇದು ಮರುಮುದ್ರಣವನ್ನ ಪಡೆದುಕೊಂಡಿದೆ ವಿದ್ಯಾರ್ಥಿಗಳೇ. ಈ ರೀತಿ ಸುಪ್ರಸಿದ್ಧ ಕವನ ಸಂಕಲನವಾಗಿ ಹೊರಹೊಮ್ಮಿದೆ. ಇದರ ಮೂಲಕನೇ ಮೈಸೂರು ಮಲ್ಲಿಗೆ ಅಂದ ತಕ್ಷಣ ನಮಗೆ ನೆನಪಾಗೋದು ಕೆ.ಎಸ್. ನರಸಿಂಹಸ್ವಾಮಿ. ಕೆ.ಎಸ್. ನರಸಿಂಹಸ್ವಾಮಿ ಅವರ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗುವಂತದ್ದು ಮೈಸೂರು ಮಲ್ಲಿಗೆ ಕವಿ ಅಂತ ಹೇಳ್ತೀವಲ್ವಾ, ಅಷ್ಟರ ಮಟ್ಟಿಗೆ ಇದು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಕವನ ಸಂಕಲನ ಆಗಿದೆ. ಹಾಗೆಯೇ ಇವರು ಇನ್ನು ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಕವನ ಸಂಕಲನಗಳ ಜೊತೆಗೆ ಬೇರೆ ಬೇರೆ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಇವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳಿಗೆ ಕೆಲವೊಂದು ಪ್ರಶಸ್ತಿಗಳು ಕೂಡ ಲಭಿಸಿದ್ದಾವೆ ವಿದ್ಯಾರ್ಥಿಗಳೇ. ತೆರೆದ ಬಾಗಿಲು ಎನ್ನುವಂತಹ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಹಾಗೇನೆ ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ 10 ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಹಾಗೆಯೇ ಇವರು 1990ರಲ್ಲಿ ಮೈಸೂರಿನಲ್ಲಿ ನಡೆದಿರ್ತಕ್ಕಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಭಾಗವಹಿಸಿದ್ರು. ಹಾಗೆ ಹಲವಾರು ವಿಶ್ವವಿದ್ಯಾನಿಲಯಗಳಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಗಳು, ಗೌರವ ಡಿಲಿಟ್ ಪದವಿಗಳು ಕೂಡ ದೊರೆತಿದ್ದಾವೆ ವಿದ್ಯಾರ್ಥಿಗಳೇ. ಇಂತಹ ಕನ್ನಡ ಸಾಹಿತ್ಯದಲ್ಲಿ ಪ್ರೇಮ ಕವಿ ಅಂತ ಅನಿಸ್ಕೊಂಡಿರುವಂತಹ ಸುಪ್ರಸಿದ್ಧ ಕವಿಯಾಗಿರುವಂತಹ ಕೆ.ಎಸ್. ನರಸಿಂಹಸ್ವಾಮಿಯವರು 2004ರಲ್ಲಿ ನಿಧನವನ್ನ ಹೊಂದುತ್ತಾರೆ. ವಿದ್ಯಾರ್ಥಿಗಳೇ, ನೀವು ಕೆ.ಎಸ್. ನರಸಿಂಹಸ್ವಾಮಿಯವರ ಸುಪ್ರಸಿದ್ಧ ಭಾವಗೀತೆಯನ್ನ ಕೇಳಿರಬಹುದು, ಕೆಲವರು ಹಾಡಿರಬಹುದು ಕೂಡ. ಯಾವುದು ಅಂತ ನೋಡೋಣ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಹಾಗೇನೆ ಮತ್ತೊಂದು ಜನಪ್ರಿಯ ಗೀತೆ ಕೇಳಿರ್ಬೋದು ವಿದ್ಯಾರ್ಥಿಗಳ, ಇದನ್ನು ನೀವು. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿದ್ದ, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತ, ತುಂಬಿದ ಚಂದಿರ ಬಂದಿತ್ತ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಈಗ
ಈ ಪದ್ಯದಿಂದ ಏನನ್ನ ತಿಳ್ಕೊತೀವಿ, ಕವಿ ಈ ಪದ್ಯದಲ್ಲಿ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಕವಿ ತಾಯಿ ತನ್ನ ಮಗುವಿನ ಆರೈಕೆಯನ್ನ ಯಾವ ರೀತಿ ಮಾಡ್ತಾಳೆ ಅನ್ನುವಂಥದ್ದನ್ನ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಕೆಲವೊಂದು ಘಟನೆಗಳಿಗೆ ಹೋಲಿಸೋದ್ರ ಮೂಲಕ ವರ್ಣನೆ ಮಾಡಿದ್ದಾರೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ತಾಯಿ ಅನ್ನುವಂಥವಳು ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು ಅಂತ ಹೇಳ್ಬೋದು. ಹಾಗೇನೆ ಮಕ್ಕಳ ವಿಚಾರ ಬಂದಾಗ ತಾಯಿ ನಿಸ್ವಾರ್ಥವಾಗಿರ್ತಕ್ಕಂತಹ ಸೇವೆಯನ್ನ ಮಾಡ್ತಾಳೆ. ಅಲ್ಲದೇನೆ ಮಗು ಹುಟ್ಟಿದಾಗಿನಿಂದ ಅದು ಬೆಳೆದು ದೊಡ್ಡದಾಗುವವರೆಗೂ ಕೂಡ ಅಷ್ಟೇ ಯಾಕೆ, ತಾಯಿ ತಾನು ಬದುಕಿರುವವರೆಗೂ ಕೂಡ ಮಗುವನ್ನ ಪ್ರೀತಿ, ಮಮತೆ, ಕರುಣೆ, ವಾತ್ಸಲ್ಯದಿಂದ ಮಗುವಿನ ಆರೈಕೆಯನ್ನ ಮಾಡ್ತಾ ಇರ್ತಾಳೆ ವಿದ್ಯಾರ್ಥಿಗಳೇ. ಹಾಗಾಗಿ ಹೆತ್ತ ತಾಯಿ ದೇವರಿಗೆ ಸರಿಸಮಾನಳು ಅಥವಾ ದೇವರ ಪ್ರತಿರೂಪ. ನೋಡಿ, ನಾವು ಕೇಳ್ತೀವಿ ಕಥೆಗಳಲ್ಲಿ, ದೇವರು ಎಲ್ಲಾ ಕಡೆನೂ ತಾನು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ತಾಯಿಯನ್ನ ಸೃಷ್ಟಿ ಮಾಡಿದ ಅಂತ ಹೇಳಿ ಕೇಳ್ತೀವಿ. ಹಾಗಾಗಿ ದೇವರ ಪ್ರತಿರೂಪನೇ ತಾಯಿ ಅಂತ ತಿಳ್ಕೊಂಡು ನಾವು ತಾಯಿಯನ್ನ ಪೂಜಿಸಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಪದ್ಯದಲ್ಲಿ ಏನಿದೆ, ಆಶಯ ಭಾವ ಏನ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಈ ಸಣ್ಣ ಸಂಗತಿ ಎನ್ನುವಂತಹ ಕವನದಲ್ಲಿ ಮಗು ಒಂದು ತೊಟ್ಟಿಲಲ್ಲಿ ಮಲಗಿರುತ್ತೆ, ಮಂಚದ ಪಕ್ಕದಲ್ಲಿ ತೊಟ್ಲಿರುತ್ತೆ, ಮಂಚದ ಮೇಲೆ ತಾಯಿ ಮಲಗಿರ್ತಾಳೆ. ಆ ಮಗು ನಿದ್ದೆಗಣ್ಣಿನಲ್ಲಿ ಹೊಚ್ಚಿರ್ತಕ್ಕಂಥ ಹೊದಿಕೆಯನ್ನ ತೆಗಿತಾ ಇರುತ್ತೆ. ತಾಯಿ ಮತ್ತೆ ಅದಕ್ಕೆ ಹೊದಿಕೆಯನ್ನು ಹೊದಿಸೋದ್ರ ಮೂಲಕ ಸರಿಪಡಿಸ್ತಾ ಇರ್ತಾಳೆ. ಮತ್ತೊಂದು ಕಡೆ ಪ್ರಕೃತಿಯ ವಾತಾವರಣವನ್ನು ಕುರಿತು ವರ್ಣನೆ ಮಾಡ್ತಾ ಇದ್ದಾರೆ. ಬಾನ ಬೀದಿಗೆ ತಾರೆಗಳು ಬಂದಿರ್ತವೆ, ಮಧ್ಯರಾತ್ರಿ ಆಗಿರುತ್ತೆ, ಕಪ್ಪಾದ ಮೋಡಗಳು ಆವರಿಸಿರ್ತವೆ. ಹುಣ್ಣಿಮೆ ಇರೋದ್ರಿಂದ ಆ ಬಾನ ಬೀದಿಗೆ ನಕ್ಷತ್ರಗಳು ಬಂದಿರ್ತವೆ, ಚಂದ್ರನ ಉಗಮ ಆಗಿರುತ್ತೆ, ಬೆಳದಿಂಗಳ ಬೆಳಕಿರುತ್ತೆ, ಸೋನೆಯ ಮಳೆ ಹಿಡಿದಿರುತ್ತೆ. ಹೀಗೆ ಆ ಸೋನೆಯ ಮಳೆಯ ಶ್ರುತಿಗೆ ಗಾಳಿನೇ ಮಾಡ್ತಾ ಇದೆಯೇನೋ ಅನ್ನುವಂತಹ ವಾತಾವರಣ ಮನೆಯ ಹೊರಗಡೆ ಇದೆ. ಪ್ರಕೃತಿಯಲ್ಲಿ ಈ ರೀತಿಯ ವಾತಾವರಣ ಇದೆ. ಇಲ್ಲಿ ಮನೆಯ ಒಳಗಡೆ ತಾಯಿ ಮಗುವಿನ ಹೊದಿಕೆಯನ್ನು ಸರಿಪಡಿಸೋದ್ರ ಮೂಲಕ ಮಗುವಿನ ರಕ್ಷಣೆಯನ್ನ ಮಾಡ್ತಾ ಇದ್ದಾಳೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇಲ್ಲಿ ತಾಯಿ ಮಗುವಿನ ಹೊದಿಕೆಯನ್ನ ಸರಿಪಡಿಸುವಂತದ್ದು ನಿಮಗೆ ಸಣ್ಣ ಸಂಗತಿ ಅಂತ ಅನ್ನಿಸ್ಬೋದು ಅಲ್ವಾ? ಅಯ್ಯೋ, ಏನಿದೆ ಈ ಪದ್ಯದಲ್ಲಿ, ಮಗು ಹೊದಿಕೆಯನ್ನ ತೆಗಿತಾ ಇರುತ್ತಂತೆ, ತಾಯಿ ಮತ್ತೆ ಮತ್ತೆ ಹೊದಿಸ್ತಾ ಇರ್ತಾಳಂತೆ, ಅದನ್ನೇ ಪದ್ಯದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಅನ್ಕೋಬಹುದು ನೀವು. ಅದು ಸಣ್ಣ ಸಂಗತಿ ಅಂತ ಅನ್ನಿಸ್ಬೋದು. ಆದ್ರೆ ಆ ಸಣ್ಣ ಸಂಗತಿಯನ್ನ ಆ ಪ್ರಾಕೃತಿಕ ಚೌಕಟ್ಟಿನೊಳಗೆ ಬರ್ತಕ್ಕಂತಹ ದೊಡ್ಡ ಘಟನೆಗಳಿಗೆ ಹೋಲಿಸೋದ್ರ ಮೂಲಕ ಇಲ್ಲಿ ಕವಿ ವರ್ಣನೆ ಮಾಡಿದ್ದಾರೆ. ಅಲ್ಲದೇನೆ ಈ ಸಣ್ಣ ಸಂಗತಿ ಅಂತ ಏನ್ ಅಂತಿರಲ್ಲ ನೀವು, ತಾಯಿ ಮಗುವಿನ ಹೊದಿಕೆಯನ್ನು ಸರಿಪಡಿಸೋದು, ಆ ಸಣ್ಣ ಸಂಗತಿ ಮಗುವನ್ನ ಸದಾಕಾಲ ಕಾಪಾಡುವಂತಹ ಕರುಣೆಯೊಂದರ ಸಂಕೇತ ಅದಾಗಿದೆ ವಿದ್ಯಾರ್ಥಿಗಳೇ. ಹಗಲಿರುಳು ಎನ್ನದೇನೆ ತಾಯಿ ಸದಾ ತನ್ನ ಮಗುವಿನ ಆರೈಕೆಯನ್ನ ಮಾಡ್ತಾ ಇರ್ತಾಳೆ. ಮಗುವಿನ ಆರೈಕೆಯಲ್ಲೇನೆ ತಾಯಿ ತನ್ನ ತಾಯ್ತನದ ಸಾರ್ಥಕ್ಯವನ್ನ ಕಂಡುಕೊಳ್ತಾಳೆ ವಿದ್ಯಾರ್ಥಿಗಳೇ. ಆ ತಾಯಿಯ ಹೃದಯ, ಆ ಹೃದಯದ ತುಡಿತ ಮಿಡಿತಗಳು ಆ ಗಹನವಾಗಿರ್ತಕ್ಕಂತಹ ತತ್ವದ ಸಂಕೇತಗಳಾಗಿವೆ. ಅಂದ್ರೆ ಅವಳ ಹೃದಯ ಯಾವಾಗ್ಲೂ ಮಿಡಿತಾ ಇರುತ್ತೆ. ಯಾವುದಕ್ಕೋಸ್ಕರ? ಮಗುವಿಗೋಸ್ಕರ. ಆ ಮಗುವನ್ನ ಪ್ರೀತಿಯಿಂದ ಕರುಣೆಯಿಂದ ನೋಡ್ಕೋಬೇಕು, ಅದರ ಆರೈಕೆ ಮಾಡಬೇಕು, ಚೆನ್ನಾಗಿ ಬೆಳೆಸಬೇಕು ಮಗುನ ಅಂತ ಹೇಳಿ ಅವಳ ಹೃದಯ ಯಾವಾಗ್ಲೂ ಮಿಡಿತಾ ಇರುತ್ತೆ. ಹೀಗೆ ಆ ತಾಯಿಯ ಜನ್ಮ ಸಾರ್ಥಕ ಆಗೋದು ತನ್ನ ತಾಯ್ತನದಿಂದಲೇ ತನ್ನ ಜನ್ಮ ಸಾರ್ಥಕ ಆಗುತ್ತೆ, ಪರಿಪೂರ್ಣಗೊಳ್ಳುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಆ ಮಗುವಿನ ಆರೈಕೆ, ಪೋಷಣೆ, ಲಾಲನೆ, ಪಾಲನೆಗಳಲ್ಲೇ ತಾಯಿ ತನ್ನ ಸುಖ ಸಂತೋಷಗಳನ್ನ ಕಾಣ್ತಾಳೆ. ಸುಖ ಸಂತೋಷ ಕಾಣೋದಷ್ಟೇ ಅಲ್ಲ, ಜೀವನದಲ್ಲಿ ಏನೇ ಕಷ್ಟಗಳಿದ್ರು ಕೂಡ, ದುಃಖಗಳಿದ್ರೂ ಕೂಡ ತನ್ನ ಮಗುವಿನ ಮುಖವನ್ನ ನೋಡ್ತಾ ಅವೆಲ್ಲವನ್ನು ಕೂಡ ತಾಯಿ ಮರೆತು ಬಿಡ್ತಾಳೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ತಾಯಿ ಹಗಲು ഇരുಳು ಎನ್ನದೇನೆ ತನ್ನ ಮಗುವಿನ ಪಾಲನೆಯನ್ನ ಮಾಡ್ತಾ ಇರ್ತಾಳೆ. ಹಾಗಾದ್ರೆ ತನ್ನ ಮಗುವಿನ ಪಾಲನೆ ಹೇಗ್ ಮಾಡ್ತಾ ತಾಯಿ
ಅನ್ನುವಂತಹ ಸಣ್ಣ ಸಂಗತಿಯನ್ನ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ದೊಡ್ಡ ಘಟನೆಗಳಿಗೆ ಹೋಲಿಸೋದ್ರ ಮೂಲಕ ಕವಿ ಇಲ್ಲಿ ತುಂಬಾ ಚೆನ್ನಾಗಿ ವರ್ಣನಾತ್ಮಕವಾಗಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಪದ್ಯದಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ ನಾವೀಗ ತಿಳಿದುಕೊಳ್ಳೋಣ. ನೋಡಿ, ಪುಸ್ತಕ ನೋಡಿ ವಿದ್ಯಾರ್ಥಿಗಳೇ, ನಾನು ಪದ್ಯವನ್ನ ವಾಚನ ಮಾಡ್ತೀನಿ, ನೀವು ಗಮನ ಕೊಟ್ಟು ಆಲಿಸ್ತಾ ಹೋಗ್ಬೇಕು. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ತಾರೆ ಬಂದಿವೆ ಬಾನ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಇದ್ದ ಈ ಮನೆಯೊಳಗೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರಿಮೈಲಿ. ನಿದ್ದೆ ಗಣ್ಣಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿಮೈಲಿ. ಸಣ್ಣಗಿದ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿದರು ಮಾತಾಡದೆಯೇ ನೋಡದೆಯೇ. ನಿದ್ದೆ ಎಚ್ಚರಗಳಲ್ಲಿ ಕೊರೆವ ಕೈ ತುಳಿಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇ ಪದ್ಯ ಭಾಗವನ್ನ ಅದರ ಅರ್ಥ ತಿಳ್ಕೊಳ್ಳೋಣ ನಾವು. ನಟ್ಟಿರುಳು. ನಟ್ಟಿರುಳು ಅಂದ್ರೆ ನಡು ಇರುಳು. ಇರುಳು ಅಂದ್ರೆ ರಾತ್ರಿ, ಕತ್ತಲೆ ಅಂತ ಅರ್ಥ. ನಟ್ಟಿರುಳು ಅಂದ್ರೆ ಮಧ್ಯರಾತ್ರಿ. ನಟ್ಟಿರುಳು ಅಂದ್ರೆ ಮಧ್ಯರಾತ್ರಿ. ಕರಿಮುಗಿಲು ಅಂದ್ರೆ ಕಪ್ಪಾದ ಮುಗಿಲು, ಕಪ್ಪಾದ ಮೋಡಗಳು. ಎಂಥವು? ನೀರ್ತುಂಬಿಗಳು. ನೀರ್ತುಂಬಿಗಳು ಅಂದ್ರೆ ನೀರನ್ನ ತುಂಬಿಕೊಂಡಿರುವಂತಹ ಮೋಡಗಳು. ನೋಡಿ, ನೀವು ತುಂಬಾ ಮಳೆ ಬರ್ತಾ ಇದೆ ಅನ್ನುವಂತಹ, ಇನ್ನೇನು ತುಂಬಾ ಮಳೆ ಬರುತ್ತೆ ಎನ್ನುವಂತಹ ಸೂಚನೆ ಇದ್ದಾಗ ಕಪ್ಪಾದ ಮೋಡಗಳು ಆವರಿಸುತ್ತವೆ. ಆ ಕಪ್ಪು ಮೋಡಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ ವಿದ್ಯಾರ್ಥಿಗಳೇ. ಆ ಕಪ್ಪು ಮೋಡಗಳಲ್ಲಿ ತುಂಬಿರುವಂತಹ ನೀರೇ ಮಳೆಯ ರೂಪದಲ್ಲಿ ಧರೆಗೆ ಬರ್ತಾ ಇರುತ್ತೆ. ನೋಡಿ, ನಟ್ಟಿರುಳು ಇದು ಸಮಾಸ ಪದನೂ ಕೂಡ ಆಗುತ್ತೆ. ನಟ್ಟಿರುಳು ಅಂಶಿ ಸಮಾಸ. ಇರುಳಿನ ನಡುವೆ ನಟ್ಟಿರುಳು. ಇರುಳಿನ ಅದಿ ನಡುವೆ ನಟ್ಟಿರುಳು. ಇರುಳಿನ ಅದಿ ನಡುವೆ ನಟ್ಟಿರುಳು. ಯಾವ ಸಮಾಸ ಆಗುತ್ತಪ್ಪ ಅಂದ್ರೆ ಅಂಶಿ ಸಮಾಸ. ನೋಡಿ ವಿದ್ಯಾರ್ಥಿಗಳೇ, ಅಂಶಿ ಸಮಾಸ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವದಿಂದ ಕೂಡಿದ್ರೆ, ಅಂಶಾಂಶ ಸಂಬಂಧವನ್ನ ಹೊಂದಿದ್ರೆ ಅದನ್ನ ನಾವು ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ. ನೋಡಿ, ಅಂಶಿ ಅಂದ್ರೆ ಪೂರ್ಣ ವಸ್ತು, ಅಂಶ ಅಂದ್ರೆ ಒಂದು ಭಾಗ. ಇರುಳು ಅನ್ನುವಂಥದ್ದು ಒಂದು ಪೂರ್ಣ ವಸ್ತು. ಆ ಇರುಳಿನ ನಡುವಿನ ಭಾಗ ಅನ್ನುವಂಥದ್ದು ಒಂದು ಭಾಗವಾಗಿ ಕಂಡು ಬರುತ್ತೆ. ಹಾಗಾಗಿ ಇರುಳಿನ ಒಂದು ಭಾಗವನ್ನ ಇಲ್ಲಿ ಹೇಳೋದ್ರಿಂದ ನಟ್ಟಿರುಳು ಅನ್ನುವಂಥದ್ದು ಅಂಶಿ ಸಮಾಸ ಆಗಿದೆ. ನೋಡಿ, ಹಾಗೆಯೇ ಕರಿಮುಗಿಲು ಎನ್ನುವಂತಹ ಪದ. ಕರಿಮುಗಿಲು ಕಪ್ಪಾದ, ಬಿಡಿಸಿದಾಗ ಏನಾಗುತ್ತೆ ಅಂದ್ರೆ ಕಪ್ಪಾದ ಅದಿ ಮುಗಿಲು. ಕರಿಮುಗಿಲು ಕಪ್ಪಾದ ಅದಿ ಮುಗಿಲು ಕರಿಮುಗಿಲು. ಇದು ಯಾವ ಸಮಾಸ ಆಗುತ್ತೆ ಅಂದ್ರೆ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ. ನೋಡಿ, ಪೂರ್ವ ಪದ, ಉತ್ತರ ಪದದಲ್ಲಿ ನಾಮಪದಗಳಿದ್ದು ಪೂರ್ವ ಪದದಲ್ಲಿ ನಾಮಪದದ ವಿಶೇಷತೆಯನ್ನು ತಿಳಿಸುವಂತಹ ಪದಗಳಿದ್ರೆ ಅದಕ್ಕೆ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಪೂರ್ವ ಪದದಲ್ಲಿ ವಿಶೇಷಣ ಪದಗಳಿರ್ತವೆ, ಉತ್ತರ ಪದದಲ್ಲಿ ನಾಮಪದ ಇರುತ್ತೆ. ಹೀಗೆ ಅವೆರಡೂ ಕೂಡಿ ಆಗುವಂತಹ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಅಂದ್ರೆ ಮುಗಿಲು, ಮುಗಿಲು ಹೇಗಿದೆ? ಕಪ್ಪಾಗಿದೆ ಅಂತ ಹೇಳಿ ತಿಳಿಸ್ತಾ ಇದೆ. ನಾಮಪದದ ವಿಶೇಷತೆಯನ್ನ ವರ್ಣನೆಯನ್ನ ಇಲ್ಲಿ ಮಾಡ್ತಾ ಇದೆ ಈ ಪದ. ಹಾಗಾಗಿ ಕರಿಮುಗಿಲು ಎನ್ನುವಂಥದ್ದು ಕರ್ಮಧಾರೆಯ ಸಮಾಸ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಮನೆಯ ಹೊರಗಡೆ ಪ್ರಕೃತಿಯಲ್ಲಿ ಎಂಥ ವಾತಾವರಣ ಇದೆ ಅಂತಂದ್ರೆ ಮಧ್ಯರಾತ್ರಿ ಆಗಿದೆ, ಕಪ್ಪು ಮೋಡಗಳು ಆವರಿಸಿದವೆ, ನೀರನ್ನ ತುಂಬಿಕೊಂಡಿರುವಂತಹ ಮೋಡಗಳು ಆವರಿಸಿದವೆ.
ಆ ಮೋಡಗಳ ನಡುವೆ, ಕಪ್ಪಾದ ಮೋಡಗಳ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಿದೆ. ಹುಣ್ಣಿಮೆ ಅಂದ್ರೆ ನಿಮಗೆ ಗೊತ್ತು, ಪೂರ್ಣ ಚಂದ್ರ ಇರ್ತಾನಲ್ವಾ, ಹುಣ್ಣಿಮೆಯಲ್ಲಿ ತುಂಬಾ ಚೆನ್ನಾಗಿ ಬೆಳದಿಂಗಳಿರುತ್ತಲ್ವಾ, ಸ್ವಚ್ಛಂದವಾದ ತಂಪಾದ ಬೆಳದಿಂಗಳಿರುತ್ತಲ್ವಾ, ನೋಡಿ ಅದಕ್ಕೆ ಕಣ್ಣು ತೆರೆದಿದೆ. ಅಂದ್ರೆ ಹುಣ್ಣಿಮೆ ಇರೋದ್ರಿಂದ ಅಲ್ಲಿ ಚಂದ್ರನ ಉದಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ತಾರೆ ಬಂದಿವೆ ಬಾನ ಬೀದಿಗೆ. ತಾರೆ ಅಂದ್ರೆ ನಕ್ಷತ್ರ, ತಾರೆ ನಕ್ಷತ್ರ, ಬಾನು ಅಂದ್ರೆ ಆಕಾಶ. ನೋಡಿ ಬಾನಲ್ಲಿ 2 ಬಾನು ಬರುತ್ತೆ, ಒಂದು ಅಲ್ಪ ಪ್ರಾಣ ಭಾನು, ಇನ್ನೊಂದು ಮಹಾಪ್ರಾಣ ಭಾನು. ಬಾನು ಭಾನು, ಬಾನು ಅಂದ್ರೆ ಆಕಾಶ, ಈ ಭಾನು ಅಂದ್ರೆ ಸೂರ್ಯ. ಒಂದು ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಿ ಇವೆರಡು ಪದಗಳ ಅರ್ಥ ವ್ಯತ್ಯಾಸ ಆಗುತ್ತೆ. ನೋಡಿ, ಆ ಬಾನ ಬೀದಿಗೆ, ಬೀದಿ ಅಂದ್ರೆ ರಸ್ತೆ, ಬಾನ ಬೀದಿ ಅಂದ್ರೆ ಇಲ್ಲಿ ಆಕಾಶ ಅಂತಾನೆ ಅರ್ಥ. ಹಾಗಾದ್ರೆ ಆಕಾಶದ ತುಂಬೆಲ್ಲ ತಾರೆಗಳು ಬಂದಿದ್ದಾವೆ. ನಕ್ಷತ್ರಗಳು ಯಾವ ಸಂದರ್ಭದಲ್ಲಿ ಕಾಣಿಸ್ತಾವ ನಮ್ಗೆ? ಹಗಲೊತ್ತು ಕಾಣಿಸ್ತಾವ, ರಾತ್ರಿ ಹೊತ್ತು ಕಾಣಿಸ್ತಾವ? ನೋಡಿ, ಮಧ್ಯರಾತ್ರಿ ಆಗಿದೆ, ಕಪ್ಪಾದ ಮೋಡಗಳ ಆವರಿಸಿದೆ, ನೀರು ತುಂಬಿದವೆ ಆ ಮೋಡಗಳಲ್ಲಿ. ಇವುಗಳ ಮಧ್ಯದಲ್ಲಿ ಹುಣ್ಣಿಮೆಯ ಕಣ್ಣು ತೆರೆದಿದೆ, ಬೆಳದಿಂಗಳಿದೆ. ಆ ಬೆಳದಿಂಗಳಲ್ಲಿ ನಮ್ಗೆ ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ಬಂದಿರೋದು ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸೋನೆಯ ಶ್ರುತಿಗೆ ಗಾಳಿಗೆ ಹಾಡುತ್ತಿದೆ. ಸೋನೆ ಅಂದ್ರೆ ತುಂತುರು ಮಳೆ, ತುಂತುರು ಮಳೆ ಅಥವಾ ಜಡಿ ಮಳೆ ಅಂತ ಕೂಡ ಕರಿತೀವಿ. ಅಂದ್ರೆ ಮಳೆ ಈ ಕಡೆ ಜೋರಾಗೂ ಬರಲ್ಲ, ಈ ಕಡೆ ಮಳೆ ನಿಲ್ಲೋದು ಇಲ್ಲ, ಒಂದೇ ಸಮನೆ ನಿಧಾನವಾಗಿ ಮಳೆ ಬರ್ತಾನೆ ಇರುತ್ತಲ್ಲ, ಅದಕ್ಕೆ ತುಂತುರು ಮಳೆ ಅಂತ ಹೇಳಿ ಕರೀತಾರೆ. ನೋಡಿ, ಹಾಗಾದ್ರೆ ತುಂತುರು ಮಳೆ ಬರ್ತಾ ಇದೆ. ಆ ಮಳೆ ಬರುವಂತಹ ಸದ್ದನ್ನ ಇಲ್ಲಿ ಶ್ರುತಿ ಅಂತ ಹೇಳ್ತಿದ್ದಾರೆ. ಆ ಸೋನೆಯ ಮಳೆಯ ಶ್ರುತಿಗೆ, ಮಳೆ ಬರುವಂತಹ ಸದ್ದಿಗೆ ಗಾಳಿನೂ ಕೂಡ ಬೀಸ್ತಾ ಇದೆ. ಆ ಸದ್ದಿಗೂ ಗಾಳಿ ಬೀಸ್ತಾ ಇರೋದಕ್ಕೂ ಏನಂತ ವರ್ಣನೆ ಮಾಡ್ತಾ ಇದ್ದಾರೆ ಕವಿ? ಆ ಸೋನೆಯ ಶ್ರುತಿಗೆ ಗಾಳಿ ಹಾಡ್ತಾ ಇದೆ ಅನ್ನೋ ರೀತಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅರ್ಥ ಆಗ್ತಿದೆನಾ ವಿದ್ಯಾರ್ಥಿಗಳೇ? ಈ ರೀತಿ ಹೊರಗಡೆ ಪ್ರಕೃತಿಯ ವರ್ಣನೆಯನ್ನ ಮಾಡ್ತಿದ್ದಾರೆ. ಇತ್ತ ಈ ಮನೆಯೊಳಗೆ, ನೋಡ್ರಿ ಮನೆಯೊಳಗಡೆ ಏನಿದೆ ಅಂತ ಹೇಳ್ತಿದ್ದಾರೆ. ಪುಟ್ಟ ಮಗು ಒಂದು ಮಂಚದ ಬಳಿ ತೊಟ್ಟಿಲಲ್ಲಿ ಕಣ್ಣರ್ಥ ಮುಚ್ಚಿ ಮಲಗಿದೆ, ಅದು ಬರಿ ಬೈಲಿ. ನಿದ್ದೆ ಗಣ್ಣಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಮಗು ತಿರುಗಿ. ನೋಡಿ, ಮನೆಯ ಒಳಗಡೆ ಪುಟ್ಟ ಮಗು ಇದೆ, ಇನ್ನು ಹಸುಗೂಸು. ನಿಮ್ಮ ಮನೆಗಳಲ್ಲಿ ಇದ್ರೆ ನೀವು ನೋಡಿರ್ಬೋದು. ಅಂದ್ರೆ ಆ ಮಗು ಇನ್ನು ಜನಿಸಿ ಕೆಲವೇ ದಿನಗಳಾಗಿರುತ್ತೆ, ಹಸುಗೂಸು. ಆ ತಾಯಿ ಮತ್ತು ಮಗು ಯಾವಾಗಲೂ ಒಂದು ಕೋಣೆಯಲ್ಲೇ ಇರ್ತಾರೆ. ಆ ತಾಯಿ ಮಗುವಿಗೆ ಯಾವಾಗ್ಲೂ ಆರೈಕೆ ಬೇಕಾಗಿರುತ್ತೆ. ಆ ಹಸುಗೂಸಿಗೆ ಮತ್ತೆ ಆ ಮಗುವಿಗೆ ಜನ್ಮ ನೀಡಿರ್ತಕ್ಕಂತಹ ತಾಯಿಗೆ ಆರೈಕೆ ಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಆ ತಾಯಿ ಮಗು ಇಬ್ರು ಒಂದು ಕೋಣೆಯಲ್ಲೇ ಮಲಗಿರ್ತಾರೆ. ಹಾಗೇನೆ ಆ ಎಳೆಯ ಕೂಸಿಗೆ ಸಾಮಾನ್ಯವಾಗಿ ಬಟ್ಟೆ ಹಾಕೋದಿಲ್ಲ, ಬಹಳ ಕಡಿಮೆ. ಅಂದ್ರೆ ಮಗು ತುಂಬಾ ಚಿಕ್ಕದಿರುತ್ತಲ್ವಾ, ಹಾಗಾಗಿ ಅದಕ್ಕೆ ಸ್ನಾನ ಮಾಡಿಸಿ ಒಂದು ಬಟ್ಟೆ ಸುತ್ತಿ ಬೆಚ್ಚಿಗೆ ಹೊದಿಸಿ ಮಲಗಿಸಿರ್ತಾರೆ. ಮಗು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂತ ಹೇಳಿ ಯಾವಾಗ್ಲೂ ಕೂಡ, ಅಂದ್ರೆ ತುಂಬಾ ಎಳೆಯ ಮಗು ಅಲ್ವಾ, ಅದಕ್ಕೆ ತುಂಬಾ ಗಾಳಿ ಬೀಸಬಾರ್ದು, ತುಂಬಾ ಬೆಳಕಿರೋ ಕಡೆ ಬಿಡಬಾರ್ದು ಆ ಮಗುನ. ಆ ರೀತಿಯಾಗಿ ಆ ಮಗುನ ರಕ್ಷಣೆ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ಬೆಚ್ಚಿಗಿಟ್ಟಿರ್ತಾರೆ ಆ ಎಳೆಯ ಮಗುನ. ಹಾಗೆ ಇಲ್ಲಿ ನೋಡಿ, ಆ ಕೋಣೆಯಲ್ಲಿ ಮಂಚ ಇದೆ, ಮಂಚದ ಬಳಿ ಪಕ್ಕದಲ್ಲೇನೆ ಏನಿದೆ, ತೊಟ್ಟಿಲಿದೆ ಮಗುನ ಮಲಗಿಸ್ಲಿಕ್ಕೆ. ಮತ್ತೆ ಎಳೆ ಮಕ್ಕಳನ್ನೆಲ್ಲರೂ ತೊಟ್ಲಲ್ಲಿ ಮಲಗಿಸ್ತಾರಲ್ವಾ, ಹಾಗೆ ಆ ಮಗು ತೊಟ್ಟಿಲಲ್ಲಿ ಮಲಗಿದೆ, ಕಣ್ಣರ್ಧ ಮುಚ್ಕೊಂಡು ಮಲಗಿದೆ, ಅದು ಬರಿ ಮೈಲಿದೆ. ನೋಡಿ, ಆ ಮಕ್ಕಳು ಸಾಮಾನ್ಯವಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಎಳೆ ಕೂಸುಗಳು ಪದೇ ಪದೇ ಮತ್ತೆ ಹೇಳ್ತಿರ್ತವೆ, ಕಣ್ ಬಿಡ್ತವೆ, ಮತ್ತೆ ಕಣ್ ಮುಚ್ಕೊಂಡು ಮಲಗ್ತಾ ಇರ್ತವೆ, ಈ ರೀತಿ ಮಾಡ್ತಿರ್ತವೆ. ಹಾಗಾಗಿ ಕಣ್ಣರ್ಧ ಮುಚ್ಚಿಕೊಂಡು ಮಲಗಿದೆ, ಅದು ಬರಿ ಮೈಲಿದೆ. ಆದ್ರೆ ನಿತ್ಯದಿಂದಲೇ ಪಕ್ಕದಲ್ಲಿರ್ತಕ್ಕಂತಹ ತಾಯಿ ಕೈ ಚಾಚಿ ಆ ಮಗುವಿನ ಕಡೆ ಕೈ ಚಾಚಿ ಆ ಮಗುವಿಗೆ ಹೊಲಿಸಿರ್ತಕ್ಕಂತಹ ಹೊದಿಕೆಯನ್ನ ಸರಿಪಡಿಸ್ತಾರೆ. ನೋಡಿ, ಆ ಎಳೆ ಮಕ್ಕಳುಗಳು ಸುಮ್ಮನಿರಲ್ಲ, ಕೈ ಕಾಲಿಗೆ ಸುಮ್ಮನಿರೋದಿಲ್ಲ. ಆ ಮಕ್ಕಳಿಗೆ ಕೈ ಕಾಲು ಆಡಿಸ್ತಾ ಇರ್ತವೆ, ಮೈ ಮೇಲೆ ಬಟ್ಟೆ
ಏನಾದ್ರೂ ಹೊದಿಸಿದ್ರೆ ಕಾಲಿಂದ ದೂಡಿ ದೂಡಿ ಆ ಹೊದಿಕೆನ ತೆಗೆದ್ಬಿಡ್ತವೆ. ಆಮೇಲೆ ತಲೆಗೆ ಏನಾದ್ರೂ ಟೋಪಿ ಏನಾದ್ರು ಹಾಕಿದ್ರೆ ಈ ರೀತಿ ಕೈ ಹಾಕಿ ಅದನ್ನ ಎಳೆದು ತೆಗೆದುಕೊಂಡ್ಬಿಡ್ತವೆ. ಆ ರೀತಿ ಮಾಡ್ತಿರ್ತವೆ ಮಕ್ಕಳು. ಹಾಗೆ ಇಲ್ಲೂ ಕೂಡ ಏನ್ ಮಾಡ್ತಾ ಇದೆ, ಆ ಮಗು ಹೊದಿಸಿರ್ತಕ್ಕಂತ ಹೊದಿಕೆಯನ್ನ ತೆಗೆದು ಹಾಕ್ತಾ ಇದೆ. ಆ ತಾಯಿ ಆ ಹೊದಿಕೆಯನ್ನ ಸರಿಪಡಿಸ್ತಾ ಇರ್ತಾಳೆ. ಮುಂದೋಡಿ ವಿದ್ಯಾರ್ಥಿಗಳೇ, ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಪರಿಮೈಲಿ. ಸಣ್ಣಗಿದ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿದ್ದರೂ ಮಾತಾಡದೆಯೇ ನೋಡದೆಯೇ. ನಿದ್ದೆ ಎಚ್ಚರಗಳಲ್ಲಿ ಕೊರೆವ ಕೈ ತುಳಿಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ನೋಡಿ, ಆ ತಾಯಿ ಹೊದಿಕೆಯನ್ನ ಹೊದಿಸಿದ್ಲಲ್ವಾ, ಹೊದಿಸಿ ಮಲಗಿಸಿದ್ಲಲ್ವಾ ಮಗುನ. ಆ ಮಗುವಿನ ಹೊದಿಕೆಯನ್ನ ಕಿತ್ತೆಸಿಯುತ್ತೆ. ಮತ್ತೆ ಕಿತ್ತೆಸೆದು ಬರಿ ಮೈಯಲ್ಲಿ ಮತ್ತೆ ಮಲಗ್ತಾ ಇದೆ ಆ ಮಗು. ಮತ್ತೆ ತಾಯಿ ಅದು ಹೊದಿಕೆಯನ್ನ ಸರಿಪಡಿಸ್ತಾಳೆ. ಮತ್ತೆ ಆ ಹೊದಿಕೆಯನ್ನ ಮಗು ತೆಗೆದುಕೊಳ್ಳುತ್ತೆ. ಈ ರೀತಿ ಮಾಡ್ತಾ ಇರುತ್ತೆ. ಹಾಗಾಗಿ ತಾಯಿ ನಿದ್ದೆಗಣ್ಣಿನಲ್ಲೇ ಆ ಮಧ್ಯರಾತ್ರಿಯಲ್ಲಿನೇ, ರಾತ್ರಿ ಇಡೀ ತಾಯಿನೂ ಕೂಡ ಸರಿಯಾಗಿ ನಿದ್ದೆ ಮಾಡೋದಕ್ಕಾಗೋದಿಲ್ಲ. ನಿದ್ದೆಗಣ್ಣಿನಲ್ಲೇ ಮಗುವಿನ ಆರೈಕೆಯನ್ನ ಮಾಡಬೇಕಾಗುತ್ತೆ. ಆ ಮಗು ಎದ್ರೆ ಮತ್ತೆ ಮಲಗಿಸ್ಬೇಕು, ಆ ಮಗು ಹೊದಿಕೆಯನ್ನು ತೆಗೆದ್ರೆ ಮತ್ತೆ ಹೊದಿಸ್ಬೇಕು. ಈ ರೀತಿ ತಾಯಿ ಮಧ್ಯರಾತ್ರಿಯಲ್ಲೂ ಕೂಡ, ಅಂದ್ರೆ ರಾತ್ರಿ ಇಡೀ ಕೂಡ ತಾಯಿನು ಆ ಆರೈಕೆಯನ್ನ ಮಾಡ್ಲೇಬೇಕಾಗುತ್ತೆ, ಮಗುವಿನ ಆರೈಕೆಯನ್ನ ಮಾಡ್ಲೇಬೇಕಾಗುತ್ತೆ. ಹೀಗೆ ಆ ಚಿಕ್ಕ ಮಗು ಇರೋದ್ರಿಂದ ಆ ತಾಯಿ ಮತ್ತು ಮಗು ಮಲಗಿರ್ತಕ್ಕಂತಹ ಆ ಕೋಣೆಯಲ್ಲಿ ಸಣ್ಣದಾಗಿ ಒಂದು ದೀಪವನ್ನ ಮೂಲೆಯಲ್ಲಿ ಹಚ್ಚಿಟ್ಟಿರ್ತಾರೆ. ಯಾವಾಗ್ಲೂ ಎಳೆಯ ಮಗು ಅಲ್ವಾ, ಪದೇ ಪದೇ ಹೇಳ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಆ ಮಗುನ ಮಲಗಿಸ್ಬೇಕಾಗಿರುತ್ತೆ, ಆ ಮಗು ಎದ್ರೆ ಎತ್ಕೋಬೇಕಾಗಿರುತ್ತೆ. ಹೀಗೆ ಆ ತಾಯಿಯ ಆರೈಕೆ ಕೆಲಸ ಕಾರ್ಯಗಳು ಇರೋದ್ರಿಂದ ಆ ದೀಪವನ್ನ ಆರಿಸಿ ಕತ್ತಲು ಮಾಡಿಬಿಟ್ರೆ ಅಲ್ಲಿ ಆ ತಾಯಿಯ ಆರೈಕೆ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸರಿ ಹೋಗೋದಿಲ್ಲ. ಹಾಗಾಗಿ ಏನ್ ಮಾಡಿರ್ತಾರೆ, ಮನೆಯಲ್ಲಿ ಯಾವಾಗ್ಲೂ ಒಂದು ಸಣ್ಣ ದೀಪವನ್ನ ಮೂಲೆಯಲ್ಲಿ ಹಚ್ಚಿಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ನೋಡಿ, ಇದು ಸರಿನಾ ತಪ್ಪ, ಯಾವ್ದು ಸರಿ ಯಾವ್ದು ತಪ್ಪು? ನೋಡ್ರಿ, ಮಗು ಹೊಚ್ಚಿರೋದನ್ನ ಮತ್ತೆ ತಾಯಿ ಹೊಚ್ತಾ ಇದ್ದಾಳೆ ಅಂತಂದ್ರೆ ಆ ಮಗುವಿಗೆ ಹೊದಿಕೆಯನ್ನ ಹೊಚ್ಕೊಳ್ಳೋದು ಇಷ್ಟ ಇರಲ್ವೇನೋ, ಅದಕ್ಕೆ ಅದು ಪದೇ ಪದೇ ತೆಗಿತಾ ಇರುತ್ತೆ. ಮತ್ತೆ ತಾಯಿ ಹೊಚ್ಚಿದ್ರೆ ಅದು ಮಗುವಿಗೆ ತಪ್ಪು ಅನಿಸ್ಬಹುದು ಅಲ್ವಾ? ಆದ್ರೆ ಮಗು ಹೊಚ್ಚಿರೋದನ್ನ ಮತ್ತೆ ಮತ್ತೆ ತೆಗೆಯುತ್ತಲ್ಲ, ಅದು ತಾಯಿಗೆ ತಪ್ಪು ಅನಿಸ್ಬಹುದು. ಆ ಹೊದಿಕೆಯನ್ನ ಮತ್ತೆ ಹೊದಿಸಿ ಬೆಚ್ಚಗೆ ಮಲಗಿಸೋದು ತಾಯಿಗೆ ಸರಿ ಅನಿಸುತ್ತೆ. ನೋಡಿ, ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲ, ಅದಕ್ಕೆ ಉತ್ತರ ಇಲ್ಲ. ಆದ್ರೆ ತಾಯಿ ಮಾತ್ರ ಹಗಲಿರುಳು ಮಗುವಿನ ಆರೈಕೆನ ಮಾಡ್ತಾನೆ ಇರ್ತಾಳೆ. ಆದ್ರೆ ಮನೆಯಲ್ಲಿ ಇರ್ತಾರಲ್ಲ ಉಳಿದವರೆಲ್ರು, ಅವರು ದೆಸೆಗೆ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ. ದೆಸೆ ಅಂದ್ರೆ ದಿಕ್ಕು ದಿಕ್ಕಿಗೂ ಕೂಡ ಅವರೆಲ್ಲರೂ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಮಲಗ್ತಾ ಇರ್ತಾರೆ. ಆದ್ರೆ ಈ ತಾಯಿ ನಿದ್ದೆ ಎಚ್ಚರಗಳಲ್ಲಿ ನಿದ್ದೆ ಮಾಡ್ತಾ ಮತ್ತೆ ಎಚ್ಚರಗೊಳ್ತಾ ಪೊರೆವ ಕೈ ದುಡಿಯುತ್ತಿದೆ. ಪೊರೆವ ಕೈ, ಪೊರೆ ಅಂದ್ರೆ ಆರೈಕೆ, ರಕ್ಷಣೆ. ಪೊರೆವ ಕೈ ಅಂದ್ರೆ ಯಾವುದಿಲ್ಲಿ? ತಾಯಿಯ ಕೈಗಳು. ಆ ತಾಯಿನೇ ಮಗುವಿನ ಪೊರೆಯುವಂತಹ ಆರೈಕೆ ಮಾಡುವಂತಹ ಕೈಗಳು. ಅದು ಮಾತ್ರ, ಆ ತಾಯಿಯ ಕೈಗಳು ಮಾತ್ರ ಯಾವಾಗಲೂ ದುಡಿತಾ ಇರ್ತವೆ. ಯಾರಿಗೋಸ್ಕರ? ತನ್ನ ಮಗುವಿಗೋಸ್ಕರ. ನೋಡಿ, ಅದನ್ನು ಲೆಕ್ಕಿಸದೆ ಈ ರೀತಿ ತನಗೋಸ್ಕರ, ತನ್ನ ಆರೈಕೆಗೋಸ್ಕರ ಹಗಲು ರಾತ್ರಿ ತಾಯಿ ದುಡಿತಾ ಇರೋದನ್ನ ಲೆಕ್ಕಿಸದೇನೆ ಆ ಮಗು ಮತ್ತೆ ಹೊದಿಕೆಯನ್ನ ಒದಿತಾ ಇರುತ್ತೆ. ಅದಿನ್ನೂ ಎಳೆಯ ಮಗು, ಅದಕ್ಕೆ ಗೊತ್ತಿರೋದಿಲ್ಲ ತಾಯಿಯ ಕಷ್ಟ. ಆದ್ರೆ ಆ ಮಗು ಮತ್ತೆ ಹೊದಿಕೆಯನ್ನು ಒದಿಯುತ್ತೆ, ಮತ್ತೆ ಆ ತಾಯಿ ಅದನ್ನ ಸರಿಪಡಿಸ್ತಾ ಇರ್ತಾಳೆ. ನೋಡಿ ವಿದ್ಯಾರ್ಥಿಗಳೇ, ಹೀಗೆ ತಾಯಿ ಹಗಲಿರುಳೆನ್ನದೆ ಸದಾ ತನ್ನ ಮಗುವಿನ ಆರೈಕೆಯನ್ನ ಮಾಡ್ತಾ ಇರ್ತಾಳೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ಕವಿ ತಿಳಿಸ್ತಕ್ಕಂತಹ ಈ ಸಣ್ಣ ಸಂಗತಿ ಏನಿದೆನೋ ಅದು ಮಗುವನ್ನ ಸದಾ ಕಾಲ ಕಾಪಾಡುವಂತಹ ಕರುಣೆಯ ಸಂಕೇತ ಆಗಿದೆ ವಿದ್ಯಾರ್ಥಿಗಳೇ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ತಾಯಿ ಮಗುವನ್ನ ಕರುಣೆಯಿಂದ ಕಾಪಾಡ್ತಾಳೆ ಎನ್ನುವಂತಹದ್ರ ಸಂಕೇತ ಅಲ್ಲ. ಹಾಗಾಗಿ ನೋಡಿ, ಈ ರೀತಿ ಮಕ್ಕಳನ್ನ ಆರೈಕೆ ಮಾಡೋದ್ರಲ್ಲೇ ಹೆಣ್ಣಿನ ಜನ್ಮ ಸಾರ್ಥಕ ಆಗುತ್ತೆ. ತಾಯ್ತನದಲ್ಲೇ ಆಕೆ ತನ್ನ ಜೀವನವನ್ನ ಸಾರ್ಥಕ್ಕೆ ಪಡಿಸ್ಕೊತಾಳೆ.
ತನ್ನ ಮಗುವಿನ ಮುಖವನ್ನ ನೋಡ್ತಾ ಕಷ್ಟಗಳನ್ನೆಲ್ಲ ಮರೀತಾಳೆ. ತನ್ನ ಮಗುವಿನ ಆರೈಕೆಯಲ್ಲಿ ಸುಖ ಸಂತೋಷಗಳನ್ನ ಕಂಡ್ಕೋತಾಳೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ತಾಯಿ ಮಗುವಿನ ಈ ಬಾಂಧವ್ಯವನ್ನ ಕುರಿತು ನಮ್ಮ ಕವಿ ಯಾರು KS ನರಸಿಂಹಸ್ವಾಮಿಯವರು ತುಂಬಾ ಚೆನ್ನಾಗಿ ವರ್ಣನಾತ್ಮಕವಾಗಿ ಈ ಪದ್ಯದಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಪದ್ಯ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವೆಲ್ಲ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಹಾಗಾದ್ರೆ ಇವಾಗ ತಿಳ್ಕೊಂಡಿರುವಂತಹ ಈ ಪದ್ಯ ಭಾಗದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನ ನೋಡೋಣ. ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ? ಯೋಚನೆ ಮಾಡ್ಬೇಕು, ಬೇಗ ಉತ್ತರ ಹುಡ್ಕೋಬೇಕು. ಹುಣ್ಣಿಮೆಯ ಕಣ್ಣು ಮಧ್ಯರಾತ್ರಿ ನೀರು ತುಂಬಿರುವಂತಹ ಕಪ್ಪು ಮೋಡಗಳ ಮಧ್ಯೆ ಹುಣ್ಣಿಮೆಯ ಕಣ್ಣು ತೆರೆದಿದೆ. ಪುಟ್ಟ ಮಗು ತೊಟ್ಟಿಲಲ್ಲಿ ಹೇಗೆ ಮಲಗಿದೆ? ಪುಟ್ಟ ಮಗು ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿಕೊಂಡು ಬರಿ ಮೈಯಲ್ಲಿ ಮಲಗಿದೆ. ನಿದ್ದೆ ಎಚ್ಚರಗಳಲ್ಲಿ ಯಾವ ಕೈ ದುಡಿಯುತ್ತಿದೆ? ನಿದ್ದೆ ಎಚ್ಚರಗಳಲ್ಲಿ ಕೊರೆವ ಕೈ ದುಡಿಯುತ್ತಿದೆ. ಕೊರೆವ ಕೈ ಅಂದ್ರೆ ಯಾರಿಲ್ಲಿ? ತಾಯಿ. ಯಾವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ? ನೋಡಿ, ನಿದ್ದೆ ಎಚ್ಚರಗಳಲ್ಲಿ ಹೊರೆಯುವಂತಹ ಕೈ ದುಡಿತಾ ಇದೆ ಅಲ್ಲ, ತನ್ನ ತಾಯಿ ನಿದ್ದೆ ಎಚ್ಚರಗಳಲ್ಲಿ ದುಡಿತಾ ಇದ್ದಾಳಲ್ಲ, ಅದನ್ನ ಲೆಕ್ಕಿಸದೇನೆ ಮಗು ತನ್ನ ಹೊದಿಕೆಯನ್ನ ಒದೆಯುತ್ತಾ ಇದೆ. ನೋಡಿ, ಈ ಕವನದಲ್ಲಿ ಕವಿ ನೀಡಿರುವಂತಹ ಪ್ರಾಕೃತಿಕ ಘಟನೆಗಳು ಯಾವ್ಯಾವು? ತುಂಬಾ ಚೆನ್ನಾಗಿ ಪ್ರಕೃತಿಯ ವರ್ಣನೆ ಮಾಡಿದಾರಲ್ವಾ ಕವಿ. ನೋಡ್ರಿ, ನಟ್ಟಿರಳು, ನೀರು ತುಂಬಿರುವಂತಹ ಕಪ್ಪು ಮೋಡಗಳು, ಹುಣ್ಣಿಮೆಯ ಕಣ್ಣು ತೆರೆದಿರುವಂತದ್ದು, ನಕ್ಷತ್ರಗಳು ಬಾನಬೀದಿಗೆ ಬಂದಿರುವಂತದ್ದು, ಸೋನೆಯ ಮಳೆ ಹಿಡಿದಿರುವಂತದ್ದು, ಗಾಳಿ ಹಾಡ್ತಾ ಇದೆ ಏನೋ ಅನ್ನೋ ಹಾಗೆ ಬೀಸ್ತಾ ಇರುವಂತದ್ದು, ಇವೆಲ್ಲವೂ ಕೂಡ ಕವಿ ನೀಡಿರುವಂತಹ ಪ್ರಾಕೃತಿಕ ಘಟನೆಗಳ ವರ್ಣನೆಯಾಗಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಪೂರ್ಣ ಈ ಪದ್ಯವನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ ಭಾವಿಸ್ತೀನಿ. ನೀವು ಮತ್ತೊಂದು ಸಾರಿ ಈ ಪದ್ಯವನ್ನ ಗಮನ ಕೊಟ್ಟು ಓದಿ ಅರ್ಥ ಮಾಡಿಕೊಂಡು ಈ ಪದ್ಯದ ಕೊನೆಗೆ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೀಬೇಕು ವಿದ್ಯಾರ್ಥಿಗಳೇ. ಧನ್ಯವಾದ.